ನಮಸ್ಕಾರ ವೀಕ್ಷಕರೇ, ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ. ನಾನು ನಿಮ್ಮ ಗ್ರಹೇಶ್ವರ ಗಾರ್ಡಿಗೇಂದ್ರ. ದಿನಾಂಕ ಡಿಸೆಂಬರ್ 9, 2025ರಂದು ದಸರಾ ವಸ್ತು ಪ್ರದರ್ಶನ ಆವರಣದ ಪಿ. ಕಾಳಿಂಗರಾವ್ ಗಾನ ಮಂಟಪದಲ್ಲಿ ಡಿಸೆಂಬರ್ 28ರಂದು ಸಂಜೆ 5:30ಕ್ಕೆ ಫ್ಯೂಚರ್ ಮಾಡೆಲ್ ಆಫ್ ಇಂಡಿಯಾ ಸೀಸನ್ 7 ಫ್ಯಾಷನ್ ಶೋ ಸ್ಪರ್ಧೆ ಆಯೋಜಿಸಲಾಗಿದೆ ಎಂದು ವಸ್ತು ಪ್ರದರ್ಶನ ಪ್ರಾಧಿಕಾರದ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ರುದ್ರೇಶ್ ತಿಳಿಸಿದ್ದಾರೆ. ಪತ್ರಿಕಾಗೋಷ್ಠಿಯಲ್ಲಿ ಶ್ರೀ ನಾಗೇಶ್, ಶರ್ವಿನ್ ಹಾಗೂ ಮತ್ತಿತರರು ಉಪಸ್ಥಿತರಿದ್ದರು. ಶಿವಾಣಿ ಅಂತ ವೈಫು ಮತ್ತು ನಾಗೇಶ್ ಮತ್ತು ಶರ್ವಿನ್ ಅಂತ ಪ್ರತಿ 3ನೇ ವರ್ಷ ಮಾಡ್ತಾರೆ. ಅವ್ರಿಗೇನು ಅಂದರೆ ನಮ್ಮ ಪ್ರಾಧಿಕಾರದ ಜೊತೆನೇ ಮಾಡಿದ್ರೆ ಅದಿರುತ್ತೆ ಅಂತ. ಮತ್ತು ನಾವು ಹೇಳಿದ್ದೀವಿ ಅವರಿಗೆ ಟ್ರೆಡಿಷ್ನಲ್ ಡ್ರೆಸ್ಸೇ, ಯಾವುದೇ ರೀತಿ ಮಾಡರ್ನ್ ಡ್ರೆಸ್ ಯಾವುದು ಇರಲ್ಲ. ಅದನ್ನು 28ನೇ ತಾರೀಕು ಮಾಡಿದ್ದಾರೆ. ಆಲ್ಮೋಸ್ಟ್ ಆಲ್ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡೋರ್ವರೆಗೂ 70 ವರ್ಷದವರೆಗೂ ಮಾಡೋದು. ತುಂಬ ಚೆನ್ನಾಗಿ ಬಂದಿತ್ತು ಲಾಸ್ಟ್ ಟೈಮು. ತಮ್ಮ ಸಹಕಾರ ಎಲ್ಲ ಇತ್ತು. ಈ ವರ್ಷ ಕೂಡ ತಮ್ಮಿಂದ ಸ್ವಲ್ಪ ಪ್ರಚಾರ ಸಿಕ್ಕಿ ಒಂದೊಳ್ಳೆ ಸಹಕಾರ ಸಿಕ್ಕಿದ್ರೆ ಒಂದೊಳ್ಳೆ ಚೆನ್ನಾಗಾಗುತ್ತೆ ಕಾರ್ಯಕ್ರಮ ಅಂತ. ಈ ತಿಂಗಳು 28 ಭಾನುವಾರ ಇದೆ. ಕಿಬ್ಬಾಸ್ ಗ್ರೂಪ್ ಮಾಡಲಿಂಗ್ ಕಂಪ್ನಿ ವತಿಯಿಂದ ಮಾಡ್ತಾಯಿದೆ. ನಮ್ಮಿಂದ ಅವ್ರಿಗೆ ನಮ್ಮ ಇದು ಕಾಳಿಂಗ ಮಂಟಪ ಮತ್ತು ಅಲ್ಲಿ ಸ್ಟೇಜ್ ಎಲ್ಲ ಕೊಡ್ತೀವಿ. ಮಿಕ್ಕದೆಲ್ಲ ಅವರೇ ಹಾಕೊಂಡು ಮಾಡ್ತಾ ಇದ್ದಾರೆ. ತಮ್ಮಿಂದ ಸ್ವಲ್ಪ ಪ್ರಚಾರ ಸಿಕ್ಕಿದ್ರೆ ಒಂದು ಒಳ್ಳೆಯ ಪ್ರೋಗ್ರಾಮ್ ಆಗುತ್ತೆ. ಮತ್ತು ಇದು ಇವಾಗ ನೆಕ್ಸ್ಟು ಇಲ್ಲಿನ ಮೈಸೂರು ಮಕ್ಕಳು ಅಥವಾ ಅಕ್ಕಪಕ್ಕ ಜಿಲ್ಲೆಯವರು ಕೂಡ ಮಾಡಲಿಂಗಲ್ಲಿ ಏನಾದ್ರು ಇತ್ತು ಅಂದರೆ ಒಂದು ಟ್ರೈನಿಂಗ್ ಸ್ಕೂಲ್ ಕೂಡ ಇದೆ ಅವ್ರದ್ದು, ಅದು ಕೂಡ ಒಂದು ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಇವತ್ತು ಪ್ರೆಸ್ ಮೀಟ್ ಕರೆದಿದ್ದೀವಿ. ಎಲ್ಲರೂ ಬಂದಿದ್ದಕ್ಕೆ ತುಂಬ ಸಂತೋಷ. ಸ್ವಲ್ಪ ಪ್ರಚಾರವನ್ನು ಕೊಟ್ಟು 500 ರೂಪೀಸ್ ಏನೋ ಎಂಟ್ರಿ ಫೀಸ್ ಥರ ಮಾಡಿದ್ದಾರೆ, ರಿಜಿಸ್ಟ್ರೇಷನ್ ಫೀಸ್ ಅಂತ. ಆಮೇಲೆ ಮಾಡ್ತಾರೆ, ಪ್ರತಿ ವರ್ಷ ಮಾಡ್ತಾರೆ. ಲಾಸ್ಟ್ ಟೈಮ್ ಕೂಡ ತಗೊಳ್ಳೋ ನೋಡಿಲ್ಲ. ಹಾಗಾಗಿ ತುಂಬ ಪ್ರಚಾರವನ್ನು ಕೊಡಬೇಕು ಅಂತ ನಮ್ಮ ಸಾಂಸ್ಕೃತಿಕ ಸಮಿತಿಯಿಂದ ಕಾರ್ಯಾಧ್ಯಕ್ಷರು ಪ್ರಕಾಶ್ ಇದ್ದಾರೆ ಮತ್ತು ಮೆಂಬರ್ಸ್ ಎಲ್ಲ ಇದ್ದಾರೆ. ಈಗ ಆಲ್ರೆಡಿ ನಮ್ಮ ಸಾಂಸ್ಕೃತಿಕ ಕಾರ್ಯಕ್ರಮ ಶುರುವಾಗಿದೆ ಮೊನ್ನೆ ನಮಗೆ ಕಮಿಟಿದು ಲೀಸ್ಟ್ ಬಂತು ಮಾನ್ಯ ಉಸ್ತುವಾರಿ ಸಚಿವರಿಂದ. ಹಾಗಾಗಿ ಸತತವಾಗಿ ಸಾಂಸ್ಕೃತಿಕ ಕಾರ್ಯಕ್ರಮ ನಡೀತಾ ಇದೆ. ಹೊರಗಡೆ ನಾವು ಬೆಂಗಳೂರು ಆಡಿಷನ್ ಆಗಿದೆ, ಮೈಸೂರು ಆಗಿದೆ, ಆಡಿಷನ್ ಆನ್ಲೈನ್ ಆಗಿದೆ, ಮತ್ತೆ ಇದ್ರ ಜೊತೆಗೆ ಆನ್ಲೈನ್ ಆಡಿಷನ್ಗಳು ನಡೀತಾ ಇದೆ. ಅದರಲ್ಲೆಲ್ಲ ಸೆಲೆಕ್ಟ್ ಆದವರು ಇಲ್ಲಿ ಅಲ್ಲಿ ಅವತ್ತೊಂದು ದಿನ ಮಾರ್ನಿಂಗ್ ಟೈಮು ಟ್ರೈನಿಂಗ್ ಸೆಷನ್ಸ್ ಇರುತ್ತೆ ಎಲ್ಲರಿಗೂ. ಬೆಳಿಗ್ಗೆ ಒಂದು 9 ಅಥವಾ 10 o'clock ಇಂದ ಒಂದು 2 o'clock ವರೆಗೂ ಅವ್ರು ಟ್ರೈನಿಂಗ್ ಸೆಷನ್ಸ್ ಇರುತ್ತೆ. ಅವ್ರಿಗೆ ಇಂಟ್ರಡಕ್ಷನ್ ಮಾಡ್ಕೊಳ್ಳೋದು ಹೇಗೆ, ಮತ್ತೆ ಏನ್ ಟ್ರೆಡಿಷನ್ ಕಾಸ್ಟ್ಯೂಮ್ಗಳನ್ನ ವೇರ್ ಮಾಡ್ತಿದ್ದಾರೆ. ಗ್ರ್ಯಾಂಡ್ ಫಿನಾಲೆಗೆ ಆಯ್ಕೆ ಸರ್, ಇವಾಗ ಒಂದು ಡಿಸ್ಟಿಕ್ ಆಡಿಷನ್ಗಳಾಗುತ್ತೆ. ಆ ಡಿಸ್ಟಿಕ್ ಆಡಿಷನ್ ಆದಾಗ ಅಲ್ಲಿಂದ ಸೆಲೆಕ್ಟ್ ಮಾಡ್ತೀವಿ. ರೌಂಡ್ 1 ಆಗುತ್ತೆ. ಇದಾದ್ಮೇಲೆ ರೌಂಡ್ 2 ಅಲ್ಲಿ ಆನ್ಲೈನ್ ಪ್ರೋಸೆಸ್ ನಡೆಯುತ್ತೆ. ಒಂದಷ್ಟು ಟಾಸ್ಕ್ ಗಳಿರುತ್ತೆ ಅವ್ರಿಗೆ. ಸೊ ಅವ್ರು ಇಲ್ಲಿ ಬರೋವ್ರಿಗೆ ಆಲ್ಮೋಸ್ಟ್ ಒಂದು 50 ಮಾರ್ಕ್ಸ್ ಅಷ್ಟು ಅವ್ರಿಗೆ ಆಲ್ರೆಡಿ ಕನ್ಸಿಡರ್ ಆಗಿರುತ್ತೆ. ಅಂದ್ರೆ ಅಷ್ಟು ಟಾಸ್ಕ್ ಗಳನ್ನ ಕೊಡ್ತೀವಿ. ಈಗ ಟ್ಯಾಲೆಂಟ್ ರೌಂಡ್ ಗಳಾಗ್ಲಿ, ಮತ್ತೆ ಇಂಟ್ರಡಕ್ಷನ್ ಗಳಾಗ್ಲಿ, ಸೋಷಿಯಲ್ ಮೀಡಿಯಾ ಪ್ರಮೋಷನ್ ಗಳಾಗ್ಲಿ, ಅದೆಲ್ಲ ಪ್ರತಿಯೊಂದು ಕನ್ಸಿಡರ್ ಆಗುತ್ತೆ. 27ನೇ ತಾರೀಕು ಸರ್, ಇನ್ನ ಫೈನಲ್ ಆಗಿಲ್ಲ. 27ನೇ ತಾರೀಕುವರೆಗೂ ಕೂಡ ಅಪ್ ಟು ಡೇಟ್ ನಡೀತಾ ಇರುತ್ತೆ. 27ನೇ ತಾರೀಕುವರೆಗೂ ನೀವು ನೋಂದಣಿ ಮಾಡ್ಕೋಬಹುದು ಅಂತ ಮಾಡಿದ್ದೀರಾ? 27ನೇ ತಾರೀಕು ನೋಂದಣಿ ಮಾಡ್ಕೊಂಡಾಗ ನೀವು ಹೆಂಗೆ ಆಯ್ಕೆ ಮಾಡ್ತೀರಿ? ಸರ್, 10 ರಿಂದ 15 ನಿಮಿಷ ಸಾಕು ಸರ್ ಒಬ್ಬ ಮಾಡೆಲ್ನ ಟ್ರೈನ್ ಅಪ್ ಮಾಡಕ್ಕೆ. ಸಾಕು ಸರ್. ಇದೊಂಥರ ಜಸ್ಟ್ ಇವಾಗ ವಾಕಿಂಗ್ ಇಂಟರ್ವ್ಯೂ ಮಾಡ್ತೀವಲ್ಲ, ಆ ಟೈಪಲ್ಲಿ ಇದು ಅವಾಗಿಂದ ಇದಕ್ಕೆ ನೀವು ಹೇಳ್ದಂಗೆ ಸ್ಕೂಲ್ ಕಳಿಸ್ತೀವಿ. ಅಲ್ಲಿ ಮಾಡ್ಲಿಂಗ್ ನಾವು ಟೀಚರ್ ಹೇಳ್ಕೊಳ್ತಾ ಇರ್ತಾನೆ. ಆ ಹುಡುಗ ಹೋಗಿರಲ್ಲ ಎಲ್ಗೂ, ಯಾಕೆಂದ್ರೆ ಅವ್ರ ಮನೇಲಿ ಸೇರ್ಸಕ್ಕೂ ಆಗಿರಲ್ಲ. ಬಟ್ ಈಸ್ ವೆರಿ ಗುಡ್ ಇನ್ ಮಾಡ್ಲಿಂಗ್. ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ನಮ್ಮ ಮೈಸೂರಲ್ಲಿ ಮಾಡ್ಲಿಂಗಲ್ಲಿ ತುಂಬ ಚೆನ್ನಾಗಿದ್ದಾನೆ. ಬಟ್ ಅವ್ನು ಎಲ್ಲೂ ಕ್ಲಾಸ್ಗೆ ಹೋಗೋಕ್ಕಾಗಲ್ಲ, ಯಾಕೆಂದರೆ ಹೋಗೋದು ಇಲ್ಲ. ಅವ್ನ ಪಾಡಿಗೆ ಒಂದು ಸ್ಕೂಲ್ಗೆ ಹೋಗ್ತಾ ಇರ್ತಾನೆ, ಕಾಲೇಜ್ಗೆ ಹೋಗ್ತಾ ಇರ್ತಾನೆ. ಈ ಅವಕಾಶದಲ್ಲಿ ಅವ್ನಿಗೆ ಏನಾದ್ರು ರಿಯಲ್ ಫ್ಯಾಕ್ಟ್ ಅಂದರೆ ಇನ್ಬಿಲ್ಟ್ ಟ್ಯಾಲೆಂಟು ಅಂತ ಹೇಳ್ತೀವಿ. ಅವ್ನಿಗೆ ಆಲ್ರೆಡಿ ಟ್ಯಾಲೆಂಟ್ ಇರುತ್ತೆ. ಅಂಥವ್ರು ಇಲ್ಲಿಗೆ ಬಂದಾಗ ಚೂಸ್ ಮಾಡ್ತಾರೆ. ನೆಕ್ಸ್ಟ್ ಅವ್ನಿಗೆ ಇಲ್ಲಿ ಏನಾದ್ರು ಪ್ಲೇಸು, ಫಾರ್ ಎಕ್ಸಾಂಪಲ್ ಅವನು ಫಸ್ಟ್ ರೌಂಡ್, ಸೆಕೆಂಡ್ ರೌಂಡ್, ಥರ್ಡ್ ಅವೆಲ್ಲ ಸೆಲೆಕ್ಟ್ ಆಗಿ ಫಸ್ಟು, ಸೆಕೆಂಡು, ಥರ್ಡು ಅಥವಾ ಸಮಾಧಾನಕರ ತಗೊಂಡ್ರೆ ಅವನಿಗೊಂದು ಕಾನ್ಫಿಡೆನ್ಸ್ ಬರುತ್ತೆ. ಓ, ನನಗೂ ಮಾಡಲಿಂಗಲ್ಲಿ ಒಂದು ಪ್ಲೇಸ್ ಮಾಡ್ಬೋದು ಅಂತ. ಅವನನ್ನ ನೆಕ್ಸ್ಟ್ ಇವರು ಇವಾಗ ಏನು ತುಂಬ ಟ್ರೈನಿಂಗ್ ಸ್ಕೂಲ್ಗಳಿದ್ದಾವೆ, ಅಲ್ಲಿಗೆ ಹೋಗಿ ಹೆಲ್ಪ್ ಆಗುತ್ತೆ. ಇದು ಇಷ್ಟಕ್ಕೆ ಸೆಲೆಕ್ಷನ್ ಆಗ ಕೊಡ್ತಾ ಇದೀವಿ. ಇಲ್ಲ ಅಟ್ಲೀಸ್ಟ್ ಒಂದು 5-6 ಜನಕ್ಕೆ ಏನಾದ್ರು ಹೆಲ್ಪ್ ಆದ್ರೆ ಅಂತ ಅಷ್ಟೇ. ಮತ್ತೆ ಒಂದು ಒಳ್ಳೆ ಕಲ್ಚರಲ್ ಪ್ರೋಗ್ರಾಮ್. ಸರ್, ನಮ್ಮ ಟ್ರೆಡಿಷನ್ ಅದು, ಫ್ಯಾಷನ್ ಕೂಡ ನಮ್ಮ ಟ್ರೆಡಿಷನ್ ಅಂತ. ಈಗ ನಾವು ಏನ್ ಕಂಡೀಷನ್ ಹಾಕಿದೀವಿ ಅಂದ್ರೆ ನೋ ಶಾರ್ಟ್ ಕಟ್ ಡ್ರೆಸ್ ಯಾವುದೇ ಇಲ್ಲ. ಕಂಪ್ಲೀಟ್ ಟ್ರೆಡಿಷನಲ್ ಮಾಡಲಿಂಗ್, ಬಟ್ಟೆ ಸೀರೆಯಿಂದ ಇದ್ದು ಪ್ಯಾಂಟು ಶರ್ಟು ಪಂಚೆ ಇದು. ಹಂಗಾಗಿ ನಮಗೊಂದು ಕಲ್ಚರಲ್ ಪ್ರೋಗ್ರಾಮ್ ತರನೂ ಆಗುತ್ತೆ. ಈವ್ನಿಂಗ್ ಆಗುತ್ತೆ, ಅಷ್ಟು ಬಿಟ್ಟರೆ ಏನಿಲ್ಲ. ಫೀಸ್ ಏನಾರ ಇದೆಯಾ? ರಿಜಿಸ್ಟ್ರೇಷನ್ ಫೀಸ್ 500 ರೂಪಾಯಿ. ಹೌದು. ಇವಾಗ ನನ್ನ ಮಗನ್ ಸೇರಿಸ್ತೀನಿ. ಲಾಸ್ಟ್ ಟೈಮ್ ನನ್ನ ಮಗನ ಕರ್ಕ ಬಂದಿದ್ದೆ, ಒಂದು ವಾಕ್ ಮಾಡಿಸ್ದೆ. ಈಗ ಇನ್ನೊಂದು ಸ್ವಲ್ಪ ದೊಡ್ಡವಳಾಗಿದ್ದಾಳೆ.
ಅವಳು ಕರ್ಕೊಬಂದು ಡ್ರೆಸ್ ಮಾಡಿ ವಾಕ್ ಮಾಡಿಸಿದ್ರೆ ಅವ್ರಿಗೆ ನೆಕ್ಸ್ಟ್ ಏನಾದ್ರು ಇಷ್ಟ ಬರ್ಬೋದು ಆ ಥರ ಅಷ್ಟೇ. ತಮ್ಮಲ್ಲೂ ಯಾವ್ದಾದ್ರು ಫ್ಯಾಮಿಲಿ ಮಕ್ಕಳಿದೆ ಖಂಡಿತ ರಿಜಿಸ್ಟ್ರೇಷನ್ ಮಾಡಿಸಿ. ಬೇಕಾದ್ರೆ ನಮ್ಮ ಪ್ರೆಸ್ ಅವ್ರಿಗೆ ಫೀಸ್ ಎಕ್ಸ್ಟೆನ್ಷನ್ ಕೊಡೋಣ. ಖಂಡಿತ ಬರಲಿ. ಒಂದು ಡ್ರೆಸ್ ಆಗುತ್ತೆ. ಡ್ರೆಸ್ಗಳು ಭಾರಿಯಾಗಿ ಸಿಗ್ತವೆ, ಸಮಸ್ಯೆ ಇಲ್ಲ. ಮೈಸೂರಲ್ಲಿ ಬಂದ್ ಮಾಡ್ಲಿ. ಇಟ್ಸ್ ಲೈಕ್ ಎ ಕಾಮನ್ ಏನಂತ ಕಲ್ಚರಲ್ ಆಕ್ಟಿವಿಟೀಸ್ ತರ ಅಷ್ಟೇ. ನಾಟ್ ಲೈಕ್ ಅಲ್ಲ ಅವರು LED ಹಾಕಿ ಒಂದ್ ನಿಮಿಷ LED ಹಾಕಿ ಎಕ್ಸ್ಟ್ರಾ ಸೌಂಡ್ ಹಾಕಿ ನಡ್ಕ ಬಂದು ಜಡ್ಜ್ ಕರ್ಕ ಬಂದು ಶೀಲ್ಡ್ ಕೊಟ್ಟು ಟ್ರೈನಿಂಗ್ ಟೀಮ್ ಟ್ರೈನಿಂಗ್ ಕೊಟ್ಟು ಏನಿಲ್ಲ ತುಂಬಾ ಜಾಸ್ತಿ ಆಯ್ತಲ್ಲ. ಮತ್ತೆ ಏನಂದ್ರೆ ನಾನೊಂದು ಹೇಳ್ತೀನಿ, ಮತ್ತೆ ಮುಂದಿನ ವಾರ್ತೆಗರಿಯಲ್ಲಿ ಭೇಟಿಯಾಗೋಣ. ಶ್ರೀಗರಿ, ನಿಮ್ಮ ಮನದಾಳದ ಗರಿ. ನಮಸ್ಕಾರ. ಶ್ರೀಗರಿ, ನಿಮ್ಮ ಮನದಾಳದ ಗರಿ. ಶ್ರೀಗರಿ, ನಿಮ್ಮ ಭಾವನೆಗಳ ಗರಿ. ಶ್ರೀಗರಿ, ನಾಡಿನ ಹೆಮ್ಮೆಯ ಗರಿ. ಮನೆ ಮನಗಳ ಗರಿದು ಶ್ರೀಗರಿ, ತನು ಮನ ಧನಗಳ ಗರಿದು ಶ್ರೀಗರಿ, ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ. ಶ್ರೀಗರಿ 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 ಶ್ರೀಗರಿ, ನಿಮ್ಮ ಮನದಾಳದ ಗರಿ.